ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ ಜೈ, ಭಾರತ್ ಮಾತಾ ಕಿ ಜೈ. ಗಿಡ ಅಲ್ಲೇ ಗಿಡ ಐತದ. ಗಿಡದಲ್ಲಿ 7 ಮಂದಿ ಮಹಾನ್ ಕ್ರಾಂತಿಕಾರಿಗಳು ಬಿಟ್ಟಿಲ್ಲ ಅಂತೇಳಿ ಇಲ್ಲೇ ಹೊರಗೈತಲ್ಲ. ತಂಗಿ ಅವರ ಎದೆ ಗುಂಡಿಗೆ ರಕ್ತ ಭೂಮಿಗೆ ಬಿದ್ದು ಸೋತ್ವಿಯನ್ನ ಸೊಲ್ಲು ಕೇಳಕ ಕನ್ನಡಿಗರ ಕಾದ್ ಕುಂತಾರ. ನಮಸ್ಕಾರ ಸ್ನೇಹಿತರೆ, ಮತ್ತೆ ತಾವೆಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂಡಿನಿ. ಮತ್ತು ನಾನು ಕೂಡ ಫುಲ್ ಆರಾಮದೀನಿ. ಇವತ್ತಿನ ಬ್ಲಾಗ್ ಅಥವಾ ವಿಡಿಯೋ ಏನಂದ್ರೆ, ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರಿಗೆ ಗಲ್ಲಿಗೇರಿಸಿದ ಸ್ಥಳ ಮತ್ತು ಸಮಾಧಿ ಸ್ಥಳ ಎರಡೂ ನೋಡೋಕ್ಕೆ ಬಂದೀವಿ. ನೋಡ್ರಿ ಬೋರ್ಡ್ ಹೆಂಗೈತಿ. ಇದು ಒಳಗೆ ಹೋದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರ ಗಲ್ಲಿಗೇರಿಸಿದ ಸ್ಥಳ ಇಲ್ಲಿಂದ ಒಳಗೆ ಹೋದೈತಿ. ಇದೈತ್ಲ ಸ್ವಲ್ಪ ಇಲ್ಲಿ ಗಿಡ ಬಿಡ ಬೆಳೆದ್ಬಿಟ್ಟಾವ, ಅಂದ್ರೆ ಇದೆಲ್ಲ ಜಾಗ ಕ್ಲೀನ್ ಇಲ್ಲ. ಅಷ್ಟು ಚೇಂಜ್ ಮಾಡ್ರೆ ಚಲೋ ಕಾಣ್ತೈತಿ. ಇಷ್ಟು ಚೇಂಜ್ ಮಾಡ್ತಾರೆ ಅನ್ಸುತ್ತಾ. ಇದು ನೋಡ್ರಿ ಬೋರ್ಡ್ ಐತಿ. ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ ಗಲ್ಲಿಗೇರಿಸಿದ ಸ್ಥಳ ಒಳಗೆ ಹೋದೈತಿ. ಬರೀ ಒಳಗೆ ಹೋಗಿ. ಮತ್ತು ನಮ್ಮ ಜೊತೆ ನಮ್ಮ ಸ್ನೇಹಿತರು ರೋಹಿತ್ ಅವರು ಬಂದಿದ್ದಾರೆ. ಹಾಯ್ ಮಾಡಪ್ಪ. ಹಾಯ್. ಸೇರಿಸಿ ಬಂಡು ಮಾಡಿದ್ದು ನಮ್ಮ ಕಿತ್ತೂರ್ನ ಗುಲಾಮ್ಗಿರಿಗೆ ತಳ್ಳಿದ್ರಲ್ಲ ಆ ಬಿಡಾಡಿ ನಾಯಿಗಳ ವಿರುದ್ಧ. ಇನ್ನು ಭಾಳ ದೂರನ ಐತಿ. ಬರೀ ಹಂಗೆ ಹೋಗೋಣಂತ ಸ್ನೇಹಿತರೆ. ಈಗ ಒಳಗೆ ಹೋಗ್ಬೇಕು ಬಂದಿದ್ದೇವೆ ಸರ್. ಒಳಗೆ ಮತ್ತೆ ಯಾವಾಗಿಂದ ಅಲೌಡ್ ಆಗ್ಬೋದು ಏನು ಕತಿ? ಈಗ ಬಹಳಷ್ಟು ಮಂದಿ ಬರಾತಾರ ಇಲ್ಲಿ. ವರ್ಕ್ ಎಲ್ಲ ಮುಗಿದ ನಂತರ ಅಲೌಡ್. ವರ್ಕ್ ಏನೈತ್ಲ ಮುಗಿದ ನಂತರ ಅಲೌಡ್. ಇನ್ನು ವರ್ಕ್ ಈಗ ಭಾಳ ಐತಿ. ಇದು ಒಳಗೆ ಗಾರ್ಡನ್ ಅದು ಮಾಡೋದ್ರ ಮ್ಯೂಸಿಯಂ ಇನ್ನ ರೆಡಿ ಆಗೋದೈತಿ. ಪಾರ್ಕಿಂಗ್ ಎಲ್ಲ ರೆಡಿ ಆಗೋದು. ರೆಡಿ ಆದ್ಮೇಲೆ ಒಳಗೆ ಬಿಡ್ತಾರ. ಅಷ್ಟು ಮಟ್ಟ ಯಾರಿಗ್ ಬಿಡಾತಿಲ್ಲ. ಗಿಡ ಇನ್ನು ಅಲ್ಲೇ ಗಿಡ ಐತದ. ಅಲ್ಲಿ ಪರ್ಮಿಷನ್ ಇದೆ ಒಳಗ. ಬಹಳಷ್ಟು ಮಂದಿ ಬರಾತಾರ ಹೋಗತಾರ. ಪಾಪ ಅವ್ರಿಗೆ ಅವರು ಬಂದು ನೋಡೋಗ್ಬೇಕ ಆಸೆ ಇರ್ತೈತಿ. ಅಲ್ಲಿ ಒಳಗೆ ಪರ್ಮಿಷನ್ ಇಲ್ಲ. ಮಾಡಸಾರಲ್ಲಿ ಇನ್ನ ಹಾದಿ ಮಾಡಿ ಹೋಗತ್ತ. ನಿಮ್ ಆಗಲ್ಲ ಅಂತ ನಿಮ್ ಕೈಲಿ ಬಿಡಾಕ ಹಿಂದೆ ಬಿಡ್ತೀರಾ ಅಂದ್ರೆ ಇದು ಡೋರ್ ಓಪನ್ ಇತ್ತ. ನಾನು ಸಮಾಧಿ ಹೋಗ್ಬೇಕಾರ ನಡಿ. ಸಮಾಧಿ ಹೋಗ್ತೀನಿ. ಸಮಾಧಿನ ಕವರ್ ಮಾಡ್ತೀನಿ ನಾ ವಿಡಿಯೋದಾಗ. ಆದ್ರೆ ಇಲ್ಲೂ ಮೇನ್ ಇತ್ಲಾ, ಇಲ್ಲಿ ಬಹಳಷ್ಟು ಮಂದಿ ಬರಾತಿಲ್ಲ. ಈಗ ಬಹಳಷ್ಟು ಕಮ್ಮಿ ಮಂದಿ ಬರ್ತಾರ. ಆದ್ರೆ ಈಗ ಬಹಳ ಮಂದಿ ಬರಾದ್ರ. ಎಲ್ಲ ಗೊತ್ತೇ, ಎಲ್ಲ ರಾಜ್ಯದಿಂದ ದೇಶದಿಂದ ಎಲ್ಲಾ ಕಡೆಯಿಂದ ಬರ್ತಾರ ರಾಯಣ್ಣನ ಬಗ್ಗೆ ನೋಡಾಕ, ಅವ್ರ ಬಗ್ಗೆ ತಿಳ್ಕೊಳಕ್. ಇನ್ನ ಮಂದಿಗೆ ಮೆಸೇಜ್ ಹೋದಂದ್ರ ಬರೋದ್ರ ಕಮ್ಮಿ ಮಾಡ್ತಾರಲ್ಲ. ಇದನ್ನ ಸುಮ್ನ ಅವ್ರು ಅಲ್ಲಿಂದ ಇಲ್ಲಿ ಮಠ ಬರೋರು, ಅವ್ರ ಪೆಟ್ರೋಲ್ ಖರ್ಚು, ಅವ್ರ ಟೈಮ್ ಅದೆಲ್ಲ ವಿಚಾರ ಮಾಡ್ಬೇಕಾದ್ರು. ಈಗ ನಿಮ್ ಪ್ರಕಾರ ಎಷ್ಟು ದಿನ ಆದ್ಮೇಲೆ ಬಿಡ್ಬೋದು? ಇದು ಗಾಡಿ ಕಟ್ ಮೇಲೆ ಬಿಡ್ತಾರೋ? ಇನ್ನ ಗಾಡಿ ಬಾಳ ಒಳಗಿನ ಕೆಲಸ ಐತೆ. ಇನ್ನ ಒಳಗಿನ ಬಾಳ ಕೆಲಸ ಐತಿ. ಆದ ನಂತರ ಅಲ್ಲೇ ಕೌಂಟರ್ ಚಾಲು ಐತೆ. ಕೌಂಟರ್ ಇಂದ ಟಿಕೆಟ್ ತಗೊಂಡ್ ಒಳಗೋದು. ಓಹೋ, ಟಿಕೆಟ್ ಚಲೋ ಐತೇನ್ರಿ? ನಿಮ್ದು ಹೆಸರು? ವಿಠಲ್. ನೋಡ್ರಿ ನಿಮ್ದೇನು ತಪ್ಪಿಲ್ಲ, ನಿಮ್ಮ ಡ್ಯೂಟಿನೇ ಇದ್ದಿದ್ದು. ಓಕೆ, ಥ್ಯಾಂಕ್ಸ್. ಈ ಗಾಡಿ ಒಂದು ಕಟ್ಟಾತಾರ ಅಂತೇಳಿ ನಮಗೆ ಬಿಟ್ಟಿಲ್ಲ. ಒಂದು ಸ್ವಲ್ಪ ಬೇಜಾರು ಆಗೈತಿ. ನೋಡ್ಬೋದು ಇಲ್ಲಿ ಏನೋ ಬರ್ದಾರ ಸೂಚನೆ. ಹೊರಗಿಂದ ಐತಿ. ನಮ್ಮ ಮ್ಯೂಸಿಯಂ ಭಾಳ ಒಳಗಿಂದ ಆಗೋದೈತಿ. ನೋಡ್ಬೋದು ಇದು ಮಸ್ತ್ ಮಾಡಿ ಕಟ್ಟಾತಾರ. ಇಲ್ಲಿ ಹೊರಗಿಂದ ನಮಗಿನ್ನ ಭಾಳ ಅಚ್ಚರಿಯಾಗಿ ತುಂಬ ಚಲೋ ಕಾಣತೈತಿ. ನಾ ಸುಲಿಗೆ ಕೋರಲ್ರಿ, ಸ್ವಾತಂತ್ರ್ಯ ಹೋರಾಟಗಾರ. ನಾ ಸುಲಿಗೆ ಮಾಡಿದ್ದು ನಮ್ ದೇಶದ ಸಂಪತ್ತ ದೋಚೋ ನನ್ ಮಕ್ಕಳನ್ನ. ಸ್ನೇಹಿತರೆ ನೋಡತ್ರಿ ಮ್ಯಾಲಿನ ಗಿಡ ಐತಲ್ಲ, ಇದ ಗಿಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರಿಗೆ ಬ್ರಿಟಿಷರು ಗಲ್ಲಿಗೇರಿಸಿದ ಗಿಡ. ನಮ್ಗೆ ಒಳಗೆ ಬಿಟ್ಟಿಲ್ಲ, ಆದ್ರೆ ಇಲ್ಲಿಂದ ಹೊರಗಿಂದ ನೋಡತ್ತಿರಲ್ಲ. ಇದ ಗಿಡದಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರಿಗೆ ಗಲ್ಲಿಗೇರಿಸಿದ್ರು. ಬರೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರಿಗೆ ಅಷ್ಟೇ ಅಲ್ಲ, ಅವ್ರ ಜೊತೆ ಅವ್ರ ಗೆಳೆಯರು 7 ಮಂದಿ ಸ್ನೇಹಿತರಿದ್ರು. ಅವ್ರಿಗೂ ಕೂಡ ಗಲ್ಲಿಗೇರಿಸ್ಯಾರ ಬ್ರಿಟಿಷರು. ಸ್ನೇಹಿತರೆ ಅವ್ರ ಹೆಸರು ಹೇಳ್ಬೇಕಂದ್ರೆ ರುದ್ರನಾಯಕ್, ಅವರ ವಯಸ್ಸು 50 ಆಗಿತ್ತು. ಯಲ್ಲಾ ನಾಯಕ್ ಅವರ ವಯಸ್ಸು 40 ಆಗಿತ್ತು. ಅಪ್ಪುಜಿ ಅವರ ವಯಸ್ಸು 40 ಆಗಿತ್ತು. ರಾಣಾ ಮೂಜಿ ಕೊಂಡು ಅವರ ವಯಸ್ಸು 30 ಆಗಿತ್ತು. ಮತ್ತೆ ಕೊನ್ನೇರಿ ಅವರ ವಯಸ್ಸು 40 ಆಗಿತ್ತು. ನಿಮಣ್ಣ ಅವರ ವಯಸ್ಸು ಕೂಡ 40 ಆಗಿತ್ತು. ಇದ ಗಿಡದಲ್ಲಿ 7 ಮಂದಿ ಮಹಾನ್ ಕ್ರಾಂತಿಕಾರಿಗಳು. ಈ 7 ಮಂದಿಗೆ ಏನಾದ್ರೂ ಸ್ವಲ್ಪ ನೋವು ಆಗ್ತೈತಿ ಹೇಳ್ಬೇಕಂದ್ರೆ. ಅಂದ್ರೆ ಏನು, ಅವ್ರಿಗೆ ಬ್ರಿಟಿಷರಿಗೆ ಇಷ್ಟು ಮಂದಿಗೆ ಒಂದೇ ಸಲ ನೀಣಿಗೆ ಹಾಕಿ ಎಷ್ಟು ಕ್ರೂರತನ ಇತ್ತು ಯಾರಿಗೆ ಗೊತ್ತು. 7 ಮಂದಿಗೆ ಇದ ಗಿಡದಾಗ ಎಲ್ಲ ಜನರ ಮುಂದೆ, ಅಂದ್ರೆ ಸಾವಿರಾರು ಜನರು ಕೂಡಿದಾಗೂ ಅವ್ರನ್ನ ಗಲ್ಲಿಗೆ ಹಾಕ್ಸೋದು ಬಿಡಿಲಿಲ್ಲ ಈ ಬ್ರಿಟಿಷರು. ಇದ ಜಾಗ ಇದೈತ್ಲ, ಇದೆಲ್ಲ ನೋಡತ್ತಿರಲ್ಲ, ಇದೇನೈತ್ಲ ಈಗ ಈ ಕಟ್ಟಾತರ. ಅವ್ರಿಗೆಲ್ಲ ನೇಣು ಹಾಕಿರ. ಅಂದ್ರೆ ಅವ್ರು ಎದಕ್ಕೆ ನೇಣು ಹಾಕಿರಂದ್ರೆ ಇಷ್ಟು ಮಂದಿ ಜನ ಹೆದರ್ಬೇಕು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗತೆ ಮತ್ತೊಬ್ಬ ಹುಟ್ಟಬ್ಯಾಡ್ದು ಅನ್ನೋ ಸಲಾಗ ಅಷ್ಟು ಜನರ ಮುಂದೆ ಅವ್ರನ್ನ ಈ ಗಿಡದ ಮೇಲೆ ಗಲ್ಲಿಗೆ ಹಾಕಿಸಿದ್ರು. ಆದ್ರೇನ ನಮ್ಮ ಜನ ಮಾತ್ರ ಅಷ್ಟು ಅವ್ರಿದ್ರು, ಅವ್ರೇನು ಭಾಳ ಇದ್ದಿಲ್ಲ. ಇಲ್ಲಿ ಜನನ ಭಾಳ ಇದ್ರು. ಜನ ಹೆದರ್ದ್ರು ಆ ಟೈಮ್ದಾಗ. ಬಹಳಷ್ಟು ಮಂದಿ ಜನ ಹೆದರ್ದ್ರು ಅಂತೇಳಿ ರಾಯಣ್ಣ
ಉಳ್ಸಾಕ ಜನ ಏನಾದರೂ ಕಟಗಿ ಅದು ಇದು ತಗೊಂಡ್ ನಿಂತಿದ್ರ ಇವತ್ತೈತ್ಲಲ್ಲ ರಾಯಣ್ಣ ಗಲ್ಲಿಗೆ ಆ ಟೈಮ್ದಾಗ ಏರ್ತಿದ್ದಿಲ್ಲ. ನಮ್ಮ ರಾಯಣ್ಣ ಐತ್ಲ ನಮ್ಮ ಕಣ್ ಮುಂದೆ ಇರ್ತಿದ್ದ. ಅವ ಆ ಕಾಲದಾಗ ಏನಾದರೂ ನಮ್ಗೆ ಇನ್ನೂ ಸ್ವಲ್ಪ ಖುಷಿ ಆಗ್ತಿತ್ತು. ಆದರೆ ನಮ್ಮ ಜನ ಆ ಟೈಮ್ದಾಗ ಅಷ್ಟು ಹೆದರ್ತಿರು ಅಂತೇಳಿ ಅಷ್ಟು ಜನದ ಮುಂದೆ ಹೆದರ್ಸೋ ಸಲಾಗ ಗಲ್ಲಿಗೆ ಏರಿಸಿ ರಾಯಣ್ಣನ ಐತಲ್ಲ ಸಮಾಧಿ ಮಾಡಿದ್ರು ಈ ಬ್ರಿಟಿಷರು. ಅದು ಯಾವಾಗಂದ್ರೆ ಜನವರಿ 26, 1831 ನಿಮ್ಮ ರಾಯಣ್ಣ ನಮ್ಮನ್ನ ಬಿಟ್ಟು ಅಗಲಿದರು. ಇದು ನಾರ ಇಷ್ಟು ಹೇಳಾಕ ಪ್ರಯತ್ನ ಮಾಡೀನಿ, ಅದ್ರ ಒಳಗೆ ಬಿಟ್ಟಿಲ್ಲ. ಒಳಗೂ ಇದು ಮ್ಯೂಸಿಯಂ ಎಲ್ಲ ಏನೋ ಚಲೋತ ಮಾಡತ್ತಂತ ನಮಗೂ ಖುಷಿನೂ ಐತಿ. ಮತ್ತೊಂದ್ಸಲ ಆಯ್ತಲ್ಲ ಇದೆಲ್ಲ ಕಟ್ ಮೇಲೆ ಮತ್ತೆ ಬರೋಣಂತ. ಸ್ನೇಹಿತರೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ ಗಲ್ಲಿಗೆ ಏರಿಸಿದ ಸ್ಥಳಕ್ಕೆ ನಾವು ನೋಡಕ್ಕೆ ಬಂದಿದ್ದು. ಆದರೆ ಕೆಲಸ ನಡೆಯತ್ತೈತಂತೇಳಿ ನಮಗೆ ಒಳಗೆ ಬಿಟ್ಟಿಲ್ಲ. ಅಷ್ಟಾದರೂ ನಮ್ಮಲ್ಲಿರುವ ದೇಶ ಪ್ರೇಮ ಅಥವಾ ರಾಯಣ್ಣನ ಮೇಲಿರೋ ಪ್ರೀತಿ ಏನು ಕಮ್ಮಿ ಆಗೋದಿಲ್ಲ. ಮತ್ತು ಇದ್ಲ ನಾವು ಹಂಗೆ ಹೋಗೋದಿಲ್ಲ ಬಿಟ್ಟಿಲ್ಲ ಅಂತೇಳಿ ಇಲ್ಲೇ ಹೊರಗೈತಲ್ಲ ಅಂದರೆ ಇಲ್ಲೇ ಇದು ಐತಲ್ಲ ಇದನ್ನು ನೋಡತ್ತೀರಿ ನೀವು, ಆಲದ ಮರ. ಇಷ್ಟು ಮರ ತೋರಿಸಿ ನಿಮ್ಗೆ. ಇದ ಗಿಡದ ಮುಂದೆ ಹೂವು ಉದ್ದಿನ ಕಡಿ ಹಚ್ಚಿ ನಮಸ್ಕಾರ ಮಾಡಿ ಹೋಗೋಣಂತ ಬನ್ನಿ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿನಾಗೇನ್ ಗೊತ್ತೈತಿ? ಇದು ಕೆಚ್ಚದೆ ಕಲಿಗಳ ಬೀಡೈತಿ, ಅಂಜಿಕೆ ಎಂಬುದರಿದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ ಜೈ! ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ ಜೈ! ನಾಡ್ಗ ನೀನು ಜೀವ ಭಯ ತೋರಿಸ್ತಿ. ಸ್ವಲ್ಪ ಹಾಕುರಾಗತ್ತಿ ರಾಯಣ್ಣ. ನನ್ನ ಮನಸ್ಸಿನ ಮಾತು ಒಂದು ಹೇಳ್ತೀನಿ ಕೇಳಿ. ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ರಾಯಣ್ಣನ ಪೂಜಿಸ್ತಾ ಇದ್ದೀವಿ. ಹಾಗೆ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ನಮ್ಮ ಈ ರಾಯಣ್ಣ ಸಮಾಧಿ ಹಾಗೆ ಗಲ್ಲಿಗೇರಿಸಿದ ಸ್ಥಳಕ್ಕೆ ಬಂದು ನೀವು ಕೂಡ ಭೇಟಿ ನೀಡಬೇಕಂತ ಹೇಳ್ತೀನಿ. ಹಾಗೆ ಸ್ವಲ್ಪ ದಿನ ಈಗ ಬಂದಿದೆ, ಯಾಕಂದರೆ ಒಳಗಡೆ ಸ್ವಲ್ಪ ಕೆಲಸ ನಡೀತಾ ಇದೆ. ಆದ ಕಾರಣದಿಂದ ಬರೋರು ಸ್ವಲ್ಪ ನೋಡಿಕೊಂಡು ಬನ್ನಿ. ಓಕೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ ಜೈ! ಈಗ ನಾವು ನಂದಗಡದಲ್ಲಿ ಇದೀವಿ ಮತ್ತು ಬಿಡಿ ರಸ್ತೆ. ರಾಯಣ್ಣನ ಇನ್ನೊಂದು ಪ್ರತಿಮೆ ಇದೆ ನೋಡ್ರಿ ಇಲ್ಲಿ, ಸೂಪರ್. ಫಿರಂಗಿ ಅವರ ಎದೆ ಗುಂಡಿಗೆ ರಕ್ತ ಭೂಮಿಗೆ ಬಿದ್ದು ಸೋತ್ವಿಯನ್ನ ಸೊಲ್ಲು ಕೇಳಕ ಕನ್ನಡಿಗರು ಕಾದ್ ಕುಂತಾರ. ಇಲ್ಲಿಂದ ಈಗ ನಾವು ಹೋಗ್ಬೇಕು ಸಮಾಧಿ ಸ್ಥಳ, ರಾಯಣ್ಣನ ಸಮಾಧಿ ಸ್ಥಳ. ಹಿಂಗ ಹೋಗೋದೈತಿ, ಬರೀ ಹಿಂಗ ಹೋಗೋನು, ಅಲ್ಲಿ ನೋಡೋಣ. ರಾಯಣ್ಣ ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟುಗುಣ. ಕಿತ್ತೂರು ಸ್ವತಂತ್ರ ಮಾಡ್ಬೇಕು ಅಂತ ಸಂಕಲ್ಪ ತೊಟ್ಟಿರೋ ಗಂಡದೆ ಗುಂಡಿಗೆರೋ ಗಂಡು ಭೂಮಿ ನಮ್ದು. ಈ ಕನ್ನಡ ನೆಲದಾಗ ಹುಟ್ಟಿರೋ ಮಕ್ಕಳು ದೇಶಕ್ಕೋಸ್ಕರ ಸಾಯಕ್ಕೂ ಸಿದ್ಧವಾಗಿರ್ತಾರ ಸರ್ದಾರ. ಗಂಡು ಮೆಟ್ಟಿದ ನಾಡು ಗಂಡುಗಲಿಗಳ ಬೀಡಿನ ಗಂಡದೆಯ ಗಂಡುಗಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಸೂರ್ಯಚಂದ್ರರಿರುವವರೆಗೂ ಅಜರಾಮರವಾಗಿ ನೆನಪಿರಬಲ್ಲ ದೇಶ ಪ್ರೇಮಿ ಮಹಾಪರಾಕ್ರಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ ಭಾರತ್ ಮಾತಾ ಕೆ ಕರ್ನಾಟಕ ಮಾತಾ ಕೆ ಜೈ ಹಿಂದ್. ಬೀಡು ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು. ಬಂಡು ಮಾಡದ ದಂಡು ಬಂಡಾಯವೆತ್ತಿದೆ ನೊಂದು. ಬಂಡು ಮಾಡದ ದಂಡು ಬಂಡಾಯವೆತ್ತಿದೆ ನೊಂದು. ಕಾಡು ಮೇಡನು ಅಲೆದು ಕಟ್ಟುಪಾಡನು ಮುರಿದು. ಕಾಡು ಮೇಡನು ಅಲೆದು ಕಟ್ಟುಪಾಡನು ಮುರಿದು. ಫಿರಂಗಿ ಪುಂಡರ ರುಂಡವ ಕಡಿಯಲು ಶಸ್ತ್ರಧಾರಿ ಶಕ್ತಿಯಾಗಿ ನುಂಗಿದೆ ನೋಡು. ಸ್ನೇಹಿತರೆ, ಮತ್ತೆ ಇಲ್ಲಿ ಬರುವವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತಹ ಮಗ ಹುಟ್ಟಲಿ ಎಂದು ಬೇಡಿಕೊಂಡು
ಹರಕೆ ಇಟ್ಟು ತೆಂಗಿನಕಾಯಿ ತೊಟ್ಟಿಲು ಕಟ್ಟಿ ಹೋಗುತ್ತಾರೆ ಸ್ನೇಹಿತರೆ. ಮತ್ತು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನಾಂಕ ಆಗಸ್ಟ್ 15, 1798ರಲ್ಲಿ ತಂದೆ ಭರಪ್ಪ, ತಾಯಿ ಕೆಂಚಮ್ಮ ಪುತ್ರನಾಗಿ ಜನಿಸಿದ್ದನು. ಮತ್ತು ಸ್ನೇಹಿತರೆ, ಇವರ ತಾತ ರೋಗಪ್ಪ ವೀರಪ್ಪ ದೇಸಾಯಿ ಯುದ್ಧದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತೋರಿದಂತಹ ಶೌರ್ಯಕ್ಕಾಗಿ 1000 ಒಂಟೆ ಸರದಾರ ಎಂಬ ಬಿರುದು ನೀಡಿ ರಕ್ತಮಾನ್ಯ ಭೂಮಿಯನ್ನು ಒಳವಳಿಯಾಗಿ ನೀಡಿದನು. ಹಾಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತನ್ನ ದೇಶಕ್ಕಾಗಿ ಬ್ರಿಟಿಷರ ಒಡನೆ ಹೋರಾಟ ಮಾಡಿ ಅವರ ನಿದ್ದೆಗೆಡಿಸಿ ಕೊನೆಗೆ ಗಲ್ಲಿಗೇರಿ ಈ ಸ್ಥಳದಲ್ಲಿ ಅಮರರಾದರು ಸ್ನೇಹಿತರೆ. ತಾವೆಲ್ಲ ನೋಡತ್ರಿ ಈಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಸಮಾಧಿ ಸ್ಥಳ ಇದೆ. ಮತ್ತು ಇಲ್ಲೇ ಬಿಚ್ಚಿಗತ್ತಿ ಚನ್ನಬಸಣ್ಣ ಅವರು ಒಂದು ಗಿಡ ನೆಟ್ಟಿರು. ಅದೇ ಗಿಡ ಐತಲ್ಲ ನೀವು ನೋಡತ್ರಿ, ಅದು ಈಗ ದೊಡ್ಡ ಆಲದ ಮರ ಆಗಿ ಗಿಡ ಆಗಿ ದೊಡ್ಡ ಬೆಳೆದೈತಿ. ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯ ಪತಾಕೆಯನ್ನು ಇಲ್ಲಿ ನಾವು ನೋಡ್ಬೋದು. ಭಾಳಷ್ಟು ಮಂದಿ ಬರ್ತಾರೆ, ನಮಸ್ಕರಿಸ್ತಾರೆ. ಮತ್ತು ಪ್ರತಿಯೊಬ್ಬ ಮನೆಯಲ್ಲೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂಥ ಮಗ ಹುಟ್ಟಲಿ ಅನ್ನೋದು ಎಲ್ಲರ ಬಯಕೆ. ಮತ್ತು ಅಂತಹ ದೇಶ ಪ್ರೇಮಿಯನ್ನು ನಾವು ಯಾವುದೇ ಜಾತಿ ಆಗಲಿ ಧರ್ಮಕ್ಕಾಗಿ ಸೀಮಿತ ಮಾಡದೆ ಇಡೀ ದೇಶಕ್ಕೆ ಸೀಮಿತ ಮಾಡಿ ಮತ್ತು ಅವರಿಗೆ ನಾವು ಹೆಮ್ಮೆ ತರುವಂಥ ಕೆಲಸಗಳು ಮಾಡಬೇಕು. ನಮ್ಮಂಥ ದೇಶ ಪ್ರೇಮಿಗಳಿಗೆ ಅವರು ಯಾವತ್ತಿದ್ರೂ ಸ್ಫೂರ್ತಿದಾಯಕ ಮತ್ತು ಪ್ರತಿಯೊಬ್ಬರಿಗೂ ಸ್ಫೂರ್ತಿಯ ಮನುಷ್ಯ. ಕ್ರಾಂತಿಗಳನ್ನು ಹುಟ್ಟು ಹಾಕುವಂತಹ ಶೌರ್ಯ ಪತಾಕೆಯನ್ನು ಹಾರಿಸುವ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಮತ್ತು ಇವತ್ತು ನಾವು ಸಮಾಧಿ ಸ್ಥಳಕ್ಕೆ ಬಂದಿದ್ದು ಎಲ್ಲ ನೋಡಿದು ಇಷ್ಟ ಮಠ ಮಾಡಿದ್ದು ನೋಡತ್ರಿ. ಹಿಂಗೈತೆ ನೋಡ್ರಿ, ಇದು ಸಮಾಧಿನ ಸ್ಥಳದಲ್ಲಿ. ಇದೆಲ್ಲ ನಾನು ಓದಿ ಹೇಳಕ್ಕೆ ಹೋಗಲ್ಲ, ನೀವೇ ಇದೆಲ್ಲ ಅಲ್ಲೇ ವಿಡಿಯೋ ನಿಲ್ಲಿಸಿ ಓದ್ಕೋರಿ. ಕಿತ್ತೂರು ಸಂಸ್ಥಾನದ ವೀರ ಪರಂಪರೆ. ಕಿತ್ತೂರು ಸಂಸ್ಥಾನದ ವೀರ ಸೇನಾನಿ ಸಂಗೊಳ್ಳಿ ರಾಯಣ್ಣ. ಗೆದ್ದ ಕಿತ್ತೂರು ತಂದು ಉದ್ದ ಬೀಳುವೆ ತಾಯಿ, ಕದ್ದ ಮಾತಲ್ಲ ಮಾಣೆ, ಇಲ್ಲದಿದ್ದರೆ ಬಿದ್ದು ಹೋಗುವೆ ರಣದಾಗೆ. ಸ್ನೇಹಿತರೆ, ಇದೆ ನೋಡಿ ಎಷ್ಟು ದೊಡ್ಡದಿದೆ ಆಲದ ಮರ. ಸ್ನೇಹಿತರೆ, ತಾವೆಲ್ಲ ನೋಡ್ಬೋದು, ಇಲ್ಲೆಲ್ಲ ಕುಂಡ್ರೋಕು ಎಲ್ಲ ಜಾಗ ಮಾಡ್ಯಾರ. ನಾವು ಸ್ನೇಹಿತರೆ ನೋಡ್ರಿ ಎಷ್ಟು ಚಲೋ ಐತಿ. ರಾಯಣ್ಣನ ಸಮಾಧಿ ನೋಡಕ್ಕೆ ಬಂದಾಗ ಸ್ಥಳ ಫುಲ್ ಚಲೋ ಐತಿ. ಯಾಕಂದ್ರೆ ಗಿಡ ಬಿಡ ಎಲ್ಲ ನೆಟ್ ಫುಲ್ ಮಸ್ತ್ ಮಾಡ್ಯಾರ ನೋಡ್ರಿ ಸ್ನೇಹಿತರೆ, ಹೆಂಗೈತಿ. ನಮಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಗಲ್ಲಿಗೆ ಏರಿಸಿದ್ದ ಸ್ಥಳ ಕಡೆ ಬಿಟ್ಟಿಲ್ಲ, ಅದೊಂದು ಸ್ವಲ್ಪ ಬೇಜಾರಾದ್ದು. ಮತ್ತು ಅಲ್ಲಿ ನಾವೇನು ಬಿಟ್ಟಿಲ್ಲ, ಉದ್ದಿನ ಗಡ್ಡೆ ಎಲ್ಲ ಹಚ್ಚಿ ನಮಸ್ಕರಿಸಿ ಎಲ್ಲ ಮಾಡಿದು. ಮತ್ತು ಸಮಾಧಿ ಸ್ಥಳ ಕಡೆ ಬಂದಿದ್ದು, ಅಲ್ಲೂ ಹಾರ ಎಲ್ಲ ಹಾಕಿ ಉದ್ದಿನ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ನಮಸ್ಕರಿಸಿ ಆಶೀರ್ವಾದ ತಗೊಂಡು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರದ್ದು. ಸ್ನೇಹಿತರೆ, ನನಗೆ ಈ ಸ್ಥಳಕ್ಕೆ ಬಂದಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ 2012ರಲ್ಲಿ ಬಂದಿತ್ತಲ್ಲ, ನಮ್ಮ ಅಚ್ಚುಮೆಚ್ಚಿನ ನಟ ದರ್ಶನ್ ಅವರು ನಟಿಸಿದ್ದರು. ಆ ಸಿನಿಮಾ ಡೈಲಾಗ್ ಒಂದು ನೆನಪು ಬರ್ತಿದೆ. ಅಪ್ಪಣೆ ಕೊಡಿ ತಾಯಿ, ಕಾಲ್ ಕೆದರಿ ಜಗಳಕ್ಕೆ ನಿಂತಿರುವಂತ ಕೆಂಪು ಕೋತಿ ತಲಿನ ಅಟ್ಟಟ ಕಡ್ದಾಕ್ತೀನಿ. ರಾಯಣ್ಣ ಅವರು ಡೈಲಾಗ್ ಸೂಪರ್ ಇತ್ತು. ಮತ್ತು ಇಂತಹ ನಿಜವಾದ ಶೌರ್ಯ ವೀರರನ್ನು ನಾವು ಎಂದಿಗೂ ಪ್ರೇರಣೆಯಾಗಿ ತಗೋಬೇಕು. ಇಂತಹ ಮಹಾನ್ ವೀರರು ನಮ್ಮ ನಾಡಲ್ಲಿ, ನಮ್ಮ ದೇಶದಲ್ಲಿ ಹುಟ್ಟಿದ್ದಾರೆ ಅನ್ನೋದು ನಮಗೆ ತುಂಬ ಹೆಮ್ಮೆಯ ವಿಷಯ. ನಡ್ರಿ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲೂ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ, ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ ಜೈ.